ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರ್ಯಾರು ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವು ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಈಗ ಮನೆಯಲ್ಲಿ ಇಟ್ಟಿರ್ತೀರ ಬೀನ್ಸು, ಒಂದೊಂದ್ಸತಿ ಹೋಗ್ಬಿಟ್ಟಿರುತ್ತೆ ಅಂದರೆ ಎಲ್ಲ ಬೆಂಡಾಗ್ಬಿಟ್ಟಿರುತ್ತೆ, ಇಲ್ಲ ಜಾಸ್ತಿ ದಿವಸ ಆಗಿಬಿಟ್ಟಿರುತ್ತೆ, ಅದನ್ನು ಎಸೆಯೋಕ್ಕೂ ಆಗದೆ ಒಂಥರ ಅಯ್ಯೋ ಎಸಿಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿರ್ತೀರ. ಆ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಒಳಗಡೆ ಇರೋದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಮೇಲ್ಗಡೆ ಎಲ್ಲ, ಅದನ್ನು ಎಡೀರಿ. ಅವರೆಕಾಯಿ ಎಡಿತೀರಲ್ಲ ಆ ಥರ ಎಡ್ಕೊಂಡು ಒಳಗಡೆ ಇರೋ ಬೀನ್ಸ್ನ ಎತ್ಕೊಳ್ಳಿ. ಅದು ಸ್ವಲ್ಪ ಸೇವ್ ಆಗುತ್ತೆ. ಅಂದರೆ ಪೂರ್ತಿ ಎಸ್ಬಿಟ್ರೆ ಮೇಲ್ಗಡೆ ಸಿಪ್ಪೆ ಮಾತ್ರ ಇದಾಗುತ್ತಲ್ವ, ಹಂಗಾಗಿ ಪೂರ್ತಿ ಎಸಿಬೇಡಿ. ಒಳಗಡೆ ಬೀನ್ಸ್ ತೆಗೀರಿ, ಮೇಲ್ಗಡೆ ಸಿಪ್ಪೆ ಹಿಡಿದು ಎಸಿರಿ. ಆವಾಗ ಅದನ್ನು ಪಲಾವ್ಗೋ ಸಾಂಬಾರ್ಗೋ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಲಾವ್ಗೆ ಏನೇನು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಗೋಡಂಬಿ ಇಷ್ಟನ್ನು ಹಾಕಿ, ಶುಂಠಿ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ರ್ಯಾಂಡಮಾಗಿ ತೋರಿಸ್ತಾ ಇರೋದ್ರಿಂದ ಪಟ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಎಲ್ಲ ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಗಳು. ಏನಿದು ಎಲೆಕೋಸೆಲ್ಲ ತೋರಿಸ್ತಾ ಇದ್ದಾರೆ, ಎಲೆಕೋಸೆಲ್ಲ ಪಲಾವ್ ಹಾಕ್ತಾರ ಅಂತ ಅಂದ್ಕೋಬೇಡಿ. ಎಲೆಕೋಸು ಎಲ್ಲನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಇದೆಲ್ಲ ಏನೂ ಹಾಕದೆ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಏನು ತರಕಾರಿ ಉಳಿದಿರುತ್ತೆ, ನನ್ನ ಹತ್ರ ಇಷ್ಟು ತರಕಾರಿ ಇತ್ತು, ಇದೆಲ್ಲನೂ ಒಂದೊಂದು ಸ್ವಲ್ಪ ಹಾಕಿ ಮಾಡಿದೆ. ಕರಿಬೇವಿನ ಸೊಪ್ಪು, ಕ್ಯಾರೆಟು, ಟೊಮೊಟೊ ಹಣ್ಣು, ಬೀನ್ಸ್ ಆವಾಗಲೇ ಇದು ಮಾಡ್ಕೊಂಡಿದ್ನಲ್ಲ ಬೀಜ ಅದು, ಈರುಳ್ಳಿ, ಗೆಡ್ಡೆಕೋಸು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡೆ, ಫ್ರೈ ಮಾಡಿದೆ. ಈ ತಿಂಡಿ ಎಲ್ಲ ಮಾಡಾದ್ಮೇಲೆ ಒಂದು ಫಂಕ್ಷನ್ ಇತ್ತು, ನಾನು ನಮ್ಮ ಅತ್ತೆ ಹೋಗ್ಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಬೇಗ ರ್ಯಾಂಡಮಾಗಿ ವಿಡಿಯೋ ಮಾಡಿಕೊಂಡೆ. ಇದು ಬೆಳಿಗ್ಗೆ. ನೋಡಿ, ಇಲ್ಲಿ ಪಲಾವ್ ರೆಡಿ ಆಯಿತು. ರೆಡಿ ಆದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆಯಿಂದ ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅನ್ನ. ನೋಡಿ ಎಷ್ಟು ಉದ್ದುದ್ರಾಗಿ ಚೆನ್ನಾಗಾಗಿದೆ. ಇದಾದಮೇಲೆ ಸರ್ವ್ ಮಾಡಿಕೊಂಡೆ. ನೋಡಿ, ನನ್ನ ಹಸ್ಬೆಂಡು ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಿದೆ. ಅದಾದಮೇಲೆ ನಾನು ನಮ್ಮ ಅತ್ತೆ ಮೈಸೂರಿಗೆ ಹೋಗಬೇಕಾಗಿತ್ತು. ಮೈಸೂರಲ್ಲಿ ಫಂಕ್ಷನ್ ಇತ್ತು, ಕೆಂಗೇರಿ ಬಸ್ ಸ್ಟಾಪಿದೆ. ಕೆಂಗೇರಿ ಬಸ್ ಸ್ಟಾಪಲ್ಲಿ ಹೊರಡ್ತಾ ಇದ್ದೀವಿ. ಕಲ್ಲಂಗಡಿ ಅಂತ ಅಲ್ಲೇ ತೊಗೊಂಡು ಅಷ್ಟೊತ್ತಿಗಾಗಲೇ ಬಿಸಿಲು ಫುಲ್ 10 ಗಂಟೆ ಟೈಮಿನ ಹೊರಟಾಗ್ಲೇ. ಅದಾದಮೇಲೆ
ತಲುಪಿದು ಮೈಸೂರು ತಲುಪಿ ಇಲ್ಲಿ ನೆಂಟರುಗಳು ಮಾತಾಡ್ತಾ ಇರ್ತಾರೆ, ರಿಲೇಷನ್ಸ್ ಇವರೆಲ್ಲರೂ ಅಲ್ಲಿ ಹಿಂದೆಗಡೆ ಮಾತಾಡ್ತಾ ಇದ್ದಾರೆ. ಮತ್ತು ಅವರು ಚೈಲ್ಡ್ಹುಡ್ ಫ್ರೆಂಡು ಮಾತಾಡ್ತಾಯಿದ್ರು. ಇದೆಲ್ಲ ಮಾತುಕತೆ ಎಲ್ಲ ಮುಗಿಸಿ ಕೊನೆಗಿಲ್ಲಿ ಊಟಕ್ಕೆ ಬಂದು, ಹೋಗಿರೋದೇ ತಿನ್ನೋಕ್ಕಲ್ವಾ, ಊಟಕ್ಕೆ ಬಂದು ಎಲ್ಲ ಊಟ ತುಂಬ ಚೆನ್ನಾಗಿತ್ತು. ಮುದ್ದೆ, ಚಿಕನ್ ಫ್ರೈ, ಚಿಕನ್ ಕಬಾಬ್, ಅನ್ನ ಸಾಂಬಾರು, ಮಟನ್ ಇದಾಗಿತ್ತು ಬೀಗ್ರೂಟ. ಇದು ನಾವು ಹೋಗಿದ್ದು ಬೀಗ್ರೂಟಕ್ಕೆ. ಇಷ್ಟೆಲ್ಲ ಆದಮೇಲೆ ತಿಂದು ಉಂಡು ಸಾಕಾಗಿ ಮತ್ತೆ ನಮ್ಮ ಬೆಂಗಳೂರು ಕಡೆ ಬಸ್ ಹತ್ತೋಣ ಅಂಥೇಳಿ ಬಸ್ ಸ್ಟಾಪಿಗೆ ಬಂದು, ಮೈಸೂರು ಬಸ್ ಸ್ಟಾಪಲ್ಲಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಬಿಸಿಲು, ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇಲ್ಲಿಂದ ಯಾಕಾದರೂ ಹೋದ್ನಪ್ಪ ಅಂತ ಅನಿಸ್ಬಿಡ್ತು, ಅಷ್ಟು ಬಿಸಿಲಿತ್ತು ಮಾತ್ರ. ಮತ್ತು ಅಲ್ಲಿಂದ 3 ಬಸ್ಸು, ತುಂಬ ದೂರ. ಮೈಸೂರು ಬಿಟ್ಟು ಸ್ವಲ್ಪ ಒಳಗಡೆ ಹೋಗಬೇಕಾಗಿತ್ತು, ತುಂಬ ದೂರ. ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಂಗೆ ಸುತ್ತಮುತ್ತ ಮೈಸೂರು ಅಲ್ಲಿವರೆಗೂ ಬಂದಮೇಲೆ ಮಧ್ಯ ಸಿಟಿ ಅಲ್ಲ, ಆ ಕಡೆ ಗೇಟಲ್ಲಿ ಮೈಸೂರು ಅರಮನೆ ಇತ್ತು, ಬಟ್ ಅದು ತೊಗೊಳಕ್ಕಾಗಲಿಲ್ಲ. ಆ ಕಡೆ ಹೋಗಲಿಲ್ಲ, ಈ ಕಡೆಯಿಂದ ಬಂದ್ಬಿಟ್ಟು ಅದಾದಮೇಲೆ ಅಲ್ಲೇ ಒಂದು ಸಿನಿಮಾ ಟಾಕೀಸ್. ಈ ಸಿನಿಮಾ ಟಾಕೀಸ್ಗೆ ನಮ್ಮ ಅತ್ತೆಯವರು ಅವ್ರ ಊರಿಂದ ಇಲ್ಲಿಗೆ ಬರ್ತಿದ್ರಂತೆ ಫಿಲಮ್ ನೋಡೋಕ್ಕೆ. ಅದನ್ನೇ ದಾರಿಲಿ ಇಳ್ಕೊಂಡು ಹೋಗ್ತಾಯಿದ್ರು. ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಇಲ್ಲಿಗೆ ಬರ್ತಾಯಿದ್ರು ಬರ್ತಾ ಇದೆಯಾ ಮಾತಾಡೋಕ್ಕೆ. ಅಲ್ಲಿ ನಾವು ನೀನು ಮಾತಾಡಿದಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಹೋಗಿ ನಡ್ಕೊಂಡು ಹೋಗಿ ಮೈಸೂರು ಬಸ್ ಸ್ಟಾಪಲ್ಲಿ ಟಿಕೆಟ್ ತೊಗೊಂಡು ರೈಲ್ವೆ ಸ್ಟೇಷನ್ ಹೋಗೋಣ ಅಂದ್ಕೊಂಡು, ಬೇಡ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ಟಿಕೆಟ್ ತೊಗೊಂಡು, ತುಂಬ ಸೆಕೆ ಆಗ್ತಿತ್ತಲ್ಲ, ನಾನೊಂದು ಮಾಝಾ ತೊಗೊಂಡೆ ಕುಡಿಯೋಣ ಅಂತೇಳಿ. ಬಟ್ ಮಾಝಾ ತೊಗೊಂಡ್ಮೇಲೆ ಗೊತ್ತಾಯಿತು ಮಾಝಾ ತೊಗೊಳೋದು ಬದಲು ನೀರು ತೊಗೋಬೇಕಾಗಿತ್ತು ಅಂತ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ಅದಾದಮೇಲೆ ಸೀದಾ ಬಂದು ಇಲ್ಲಿದೆ ಕೆಂಗೇರಿ. ಇದು ಕೆಂಗೇರಿ ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪು. ಅಲ್ಲಿಂದ ಎದುರುಗಡೆ ಒಂದು ಕದಂಬ ಹೋಟೆಲ್, ಎಲ್ಲರಿಗೂ ಗೊತ್ತಿರುತ್ತೆ ಕೆಂಗೇರಿಲಿ. ಅಲ್ಲಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ಅಲ್ಲೇ ಕೆಂಗೇರಿ ಬಸ್ ಸ್ಟಾಪಲ್ಲಿ, ಅಲ್ಲಿಂದ ಮುಂದೆ ಹೋದರೆ ಬಸ್ ಸ್ಟಾಪ್ನೇ ಅಲ್ವಾ, ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತುಕತೆ ಆಡ್ತಾ ಕುತ್ಕೊಂಡು, ನಮ್ಮ ಬಸ್ ಬರೋದು ಇನ್ನೊಂದು 5 ನಿಮಿಷ ಇತ್ತು. ಬಸ್ ಬಂತು, ಅಲ್ಲಿಂದ ನಮ್ಮ ಸ್ಟಾಪಿಗೆ ಹೋಗಿ ಇಳ್ಕೊಂಡು ಹಾಲು ತೊಗೊಂಡು ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ಬ್ಲಾಗ್.